ಸ್ಮೃತಿ ಸಾಮಾನ್ಯದಲ್ಲಿರುವ ದೋಷವನ್ನು ಮುಂದಕ್ಕೆ ಹಿಡಿಯುತ್ತಾ ಬಂದಿರುತ್ತೇವೆ. ಆದರೆ ಮನಮುಟ್ಟಿ ನೋಡಿದರೆ ಕನಸಿನ ವಿಷಯಕ್ಕೆ ಆಗುವ ಈ ನೆನಪು ಎಚ್ಚರದಲ್ಲಿ ಆಗುವ ಸ್ಮೃತಿಗಳ ಜಾತಿಗೆ ಸೇರತಕ್ಕದ್ದೇ ಅಲ್ಲವೆಂದು ನಿರ್ಧಾರವಾಗುತ್ತದೆ ಅಂತಿದ್ದೀರಿ. ದೀರ್ಘ ತಪ್ಪಾಗಿದೆ. ಹೇಗೆಂದರೆ ಒಬ್ಬನಿಗೇ ಅನುಭವ ಸ್ಮೃತಿಗಳು ಆಗಬೇಕು. ಒಂದೇ ಕಾಲ ಪ್ರವಾಹದ ಗೀಟಿನಲ್ಲಿರುವ ಬೇರೆ ಬೇರೆ ಬಿಂದುಗಳಲ್ಲಿ ಅವು ಆಗಿರಬೇಕು. ಅವೆರಡರಲ್ಲಿ ಹಿಂದಿನ ಕಾಲದಲ್ಲಿ ಅನುಭವವೂ ಈಗ ಅದರ ಸಂಸ್ಕಾರವು ಎದ್ದುಕೊಂಡದ್ದರಿಂದ ಸ್ಮೃತಿಯೂ ಆಗಿರಬೇಕು. ಇವಿಷ್ಟು ಸ್ಮೃತಿಯ ಸ್ವಭಾವದಿಂದ ಏರ್ಪಡುವ ನಿಯಮಗಳು. ನಾನು ತರುಣನಾಗಿದ್ದಾಗ ಇಂಥ ಅನುಭವವನ್ನು ಹೊಂದುತ್ತಿದ್ದೆನು. ಈಗ ಮುದುಕನಾಗಿರುವುದರಿಂದ ಅಂಥ ಅನುಭವವು ಸಾಧ್ಯವಿಲ್ಲ ಎಂದು ಒಬ್ಬನು ಹೇಳುವಾಗ ಮಿಕ್ಕದ್ದೆಲ್ಲವೂ ಮಾರ್ಪಟ್ಟಿದ್ದರೂ ನಾನು ಎಂಬ ಒಂದೇ ಅಹಂಕಾರ ಆದರೆ ಎಚ್ಚರ ಕನಸುಗಳ ವಿಷಯದಲ್ಲಿ ಆ ಎರಡು ಅವಸ್ಥೆಗಳಿಗೂ ಸಮಾನವಾಗಿ ಯಾವುದು ಉಳಿದಿರುತ್ತದೆ? ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳಲ್ಲಿ ಯಾವುದೊಂದು ಈ ಎರಡು ಅವಸ್ಥೆಗಳಿಗೆ ಸಮಾನವಾಗಿರುವುದಿಲ್ಲ. ಇವೆರಡಕ್ಕೂ ಸಮಾನವಾದ ಕಾಲದೇಶಗಳೂ ಇರುವುದಿಲ್ಲ. ಆದ್ದರಿಂದ ಇವುಗಳಲ್ಲಿ ಒಂದು ಹಿಂದೆ ಆಯಿತು, ಆಮೇಲೆ ಮತ್ತೊಂದು ಆಯಿತು ಎನ್ನುವುದಕ್ಕೂ ಬರುವುದಿಲ್ಲ. ಹೀಗಿರುವಲ್ಲಿ ಎಚ್ಚರದಲ್ಲಿ ಕನಸಿನ ನೆನಪು ಆಗುವುದೆಂದು ಇಟ್ಟುಕೊಳ್ಳುವುದಕ್ಕೆ ಯಾವ ಆಧಾರವಿದೆ? ನಾನು ಕನಸನ್ನು ಕಂಡೆನು ಎಂಬಾಕಾರದ ಅರಿವು ನಮಗೆ ಆಗುವುದಿಲ್ಲವೆಂದೇನೂ ನಮ್ಮ ಅಭಿಪ್ರಾಯವಲ್ಲ. ಆ ಅರಿವು ಎಲ್ಲರಿಗೂ ಆಗುತ್ತಲೇ ಇರುತ್ತದೆ. ಆದ್ದರಿಂದ ಅದನ್ನು ಯಾರೂ ಇಲ್ಲವೆನ್ನುವ ಹಾಗಿಲ್ಲ. ಆದರೆ ಅದನ್ನು ಕನಸಿನ ಸ್ಮೃತಿ ಎನ್ನಬಹುದೇ? ಆ ಸ್ಮೃತಿಯ ಆಧಾರದಿಂದ ಕನಸು ಭ್ರಾಂತಿ ಎಂದು ನಿರ್ಣಯಿಸಬಹುದೇ ಎಂಬುದೀಗ ಪ್ರಶ್ನೆ. ಇದು ಸ್ಮೃತಿ ಎನ್ನುವುದಕ್ಕೆ ಇರುವ ಅಡ್ಡಿಗಳನ್ನು ನಾವು ಇದುವರೆಗೆ ತಿಳಿಸಿರುತ್ತೇವೆ. ಈ ಸ್ಮೃತಿಯ ಆಧಾರದ ಮೇಲೆ ಸ್ಮೃತಿಗನುಗುಣವಾಗಿ ಹಿಂದಿನ ಅನುಭವವಾಯಿತೆಂದು ಕಲ್ಪಿಸುವುದೂ ತಪ್ಪೆಂದು ಇದರಿಂದ ನಿಶ್ಚಯವಾಗುತ್ತದೆ. ಎಚ್ಚರದಲ್ಲಿ ಯಾವಾಗಲಾದರೊಮ್ಮೆ ಕನಸಿನಲ್ಲಿ ನನಗೆ ಇದು ಕನಸು ಎಂಬ ಅರಿವಾಗಿತ್ತು ಎಂಬ ನೆನಪು ಆಗುವುದುಂಟೆಂಬುದು ಹಾಗಿರಲಿ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಎಚ್ಚೆತ್ತ ಕೂಡಲೇ ಇದುವರೆಗೂ ನಾನು ಕನಸು ಕಂಡೆನು ಎಂದೇ ಅರಿವು ಆಗುತ್ತಿರುವುದಷ್ಟೇ. ಇದು ನಿಜವಾಗಿ ನೆನಪಾಗಿದ್ದರೆ ಈ ನೆನಪಿಗೆ ಅನುಗುಣವಾಗಿ ಆ ಕಾಲಕ್ಕೆ ಇದು ಕನಸು ಎಂಬ ರೂಪದ ಅನುಭವವೇಕೆ ಆಗಲಿಲ್ಲ? ಸುಳ್ಳು ನೆನೆಸ್ಕೋತೀವಿ. ಸುಳ್ಳು ಅಂತ ಅನುಭವ ಆದ್ಮೇಲೆ ಸುಳ್ಳು ನೆನೆಸ್ಕೋಬೇಕಾ? ಸತ್ಯ ಅಂತ ಅನುಭವಿಸಿ ಸುಳ್ಳು ನೆನೆಸ್ಕೋತಾ ಇದೀವಿ. ಅನುಭವ ತಕ್ಕಾಗಿ ನೆನಪಾಗಬೇಕೇ ಹೊರತು ನೆನಪು ಒಂಥರ ಅನುಭವ ಇನ್ನೊಂಥರನ. ಅಲ್ಲಿ ಹಸು ಕಂಡಿರ್ತೀವಿ, ಜನ ಕಂಡಿರ್ತೀವಿ, ಮಾಡ್ತೀವಿ, ಜ್ಞಾಪಿಸ್ಕೊಳ್ಳೋವಾಗ ಕಂಡಂಗಾಯ್ತು, ನೋಡ್ದಂಗಾಯ್ತು ಜ್ಞಾಪಿಸ್ಕೋತೀವಿ. ನೆನಪು ಅನುಭವ ತಕ್ಕಾಗಿ ಬರ್ಬೇಕೇ ಹೊರತು ನೆನಪಿಗೆ ತಕ್ಕಾಗ ಅನುಭವ ಆಗಲ್ಲ. ಇಷ್ಟ ತಗೊಂಡ್ರೆ ಗುರುಗಳು ಆ ಕಾಲಕ್ಕೆ ಇದು ಅನುಭವ ಆಗಿಲ್ಲ, ಅದೇ ಕನಸು ನಾನು ನೆನೆಸ್ಕೊಳ್ತಾ ಇದ್ದೀರಾ. ಅನುಭವ ತಕ್ಕಾಗಿ ನೆನೆಸ್ಕೋಬೇಕಾ? ಆ ಕಾಲಕ್ಕೆ ಕನಸು ಅನುಭವ ಆಗದೆ ಇದ್ಮೇಲೆ ಕನಸು ಹೆಂಗೆ ನೆನಪಿಸ್ಕೋಬೇಕು? ಸತ್ಯ ಅಂತ ಎಚ್ಚರ ಅಂತ ಅನುಭವಿಸಿ ಈಗ ಸುಳ್ಳು ಕನಸು ಅಂತ ಜ್ಞಾಪಿಸ್ಕೊತಾ ಇದ್ದೀರಾ ಎಂಬ ಪ್ರಶ್ನೆಗೆ ಏನು ಉತ್ತರವಿದೆ? ಯಾವ ಉತ್ತರವೂ ಇಲ್ಲದಿರುವಾಗಲೂ ಯಾವುದೋ ಒಂದು ಕನಸಿನಲ್ಲಿ ಒಮ್ಮೊಮ್ಮೆ ಆಗುವ ಅನುಭವ ವಿಶೇಷದಿಂದ ಇದು ನಿಜವಾಗಿಯೇ ನೆನಪು ಎಂದು ನಿಶ್ಚಯಿಸುವುದು ಸರಿಯಾದೀತೆ? ಡಾಕ್ಟರ್ ರಾಮನಾರಾಯಣರಿಗೆ ಅವರು ಮಾಡಿದ ಸಾಧನ ವಿಶೇಷಗಳಿಂದ ಒಂದಾನೊಂದು ಬಗೆಯ ನೆನಪಾಗಿದ್ದರೆ ಅದು ಸಾಧನದ ಫಲವೆಂದಾಗಲಿ, ಸಾಧನವೂ ಫಲವೂ ಒಂದೇ ದೇಶಕಾಲಗಳ ಸಂಬಂಧವುಳ್ಳ ಒಂದೇ ಅವಸ್ಥೆಗೆ ಸೇರಿರುವುದರಿಂದ ಅವಕ್ಕೆ ಕಾರ್ಯಕಾರಣ ಭಾವವುಂಟೆಂದಾಗಲಿ ಕಲ್ಪಿಸುವುದು ಯುಕ್ತವಾಗಿರುತ್ತದೆ. ಅದನ್ನು ಬಿಟ್ಟು ಯಾವುದೊಂದು ಸಂಬಂಧವೂ ಇಲ್ಲದ ಎಚ್ಚರ ಕನಸುಗಳಿಗೆ ಈ ವಿಲಕ್ಷಣಾನುಭವದ ಬಲದಿಂದ ಸಂಬಂಧವನ್ನು ಗಂಟು ಹಾಕುವುದು ಯಾವ ನ್ಯಾಯ? ಇದಲ್ಲದೆ ಎಚ್ಚರದ ಸಂಬಂಧವು ಕನಸಿಗಿರುವುದಿಲ್ಲವೆನ್ನುವುದಕ್ಕೆ ರಾಮನಾರಾಯಣರವರ ಕನಸಿನ ಅನುಭವದಲ್ಲಿಯೇ ನಮಗೆ ಬೇಕಾದಷ್ಟು ಬೆಂಬಲವು ದೊರಕುತ್ತದೆ. ಅದು ಹೇಗೆಂದರೆ, ಎಚ್ಚರದಲ್ಲಿದ್ದ ತಮ್ಮ ಮನೆಯನ್ನೇ ಕಂಡಂತೆಯೂ
ಆ ಮನೆಯಲ್ಲಿ ತಮ್ಮ ಹೆಂಡಿರು ಮಕ್ಕಳು ಸಾಮಾನುಗಳು ಇದ್ದದ್ದನ್ನು ಕಂಡಂತೆಯೂ ಅವರಿಗೆ ಕನಸಾಯಿತು. ಆದರೆ ಆ ಮನೆಯಾಗಲಿ ಹೆಂಡಿರು ಮಕ್ಕಳಾಗಲಿ ಯಾರೂ ಎಚ್ಚರದವರಲ್ಲವೆಂಬುದು ಅವರ ಅನುಭವಕ್ಕೆ ಬಂದಿರುತ್ತದೆ. ಅದು ಯಾರು ಯಶೋದವ್ರಲ್ಲಪ್ಪ ಅವರು. ಅವ್ರ ಅಲ್ಲಿ ಮಾತಾಡ್ಸಿದ್ದು ಯಶೋದ ನಿಮಗೆ ಏನ್ ಮಾತಾಡ್ದೆ ಹೇಳು ಏನು ಹೇಳಲ್ಲಪ್ಪ ಇವ್ರು ಯಶೋದವರು. ಹೀಗಿರುವಾಗ ಎಚ್ಚರದ ಮನಸ್ಸು ಮಾತ್ರ ಹೇಗೋ ನುಣುಚಿಕೊಂಡು ಕನಸಿಗೆ ಹೋಯಿತೆಂದು, ಅದರಿಂದ ಅವರಿಗೆ ಈ ನೆನಪು ಆಯಿತೆಂದು ಕಲ್ಪಿಸುವುದಕ್ಕೆ ಯಾವ ಆಧಾರವಿದೆ? ಇದೂ ಅಲ್ಲದೆ ಇದುವರೆಗೆ ಹೇಳಿರುವುದೆಲ್ಲವೂ ರಾಮನಾರಾಯಣರ ಅನುಭವ. ಅದನ್ನು ನಾವುಗಳು ನಮ್ಮ ನಮ್ಮ ಅನುಭವಕ್ಕೆ ಹೊಂದಿಸಿ ನೋಡಬೇಕಾದುದು ಅತ್ಯವಶ್ಯವಲ್ಲವೇ? ಮತ್ತೊಬ್ಬರ ಅನುಭವವನ್ನಾಗಲಿ ಆಪ್ತ ವಾಕ್ಯವನ್ನಾಗಲಿ ಅಸಡ್ಡೆ ಮಾಡಬೇಕೆಂದೇನೂ ನಾವು ಹೇಳುತ್ತಿಲ್ಲ. ಆ ಅನುಭವಗಳಿಗೂ ವಾಕ್ಯಕ್ಕೂ ಅವುಗಳಿಗೆ ತಕ್ಕಷ್ಟು ಬೆಲೆಯನ್ನು ಅವಶ್ಯವಾಗಿ ಕೊಡೋಣ. ಆದರೆ ಪೂರ್ಣಾನುಭವವನ್ನು ಆ ಅನುಭವಕ್ಕೆ ಹೊಂದಿಕೆಯಾಗಿರುವ ವ್ಯಾಪಕ ಯುಕ್ತಿಗಳನ್ನು ಅಂಥ ವಿಶೇಷಾನುಭವಗಳಿಂದಾಗಲಿ ಆಪ್ತ ವಾಕ್ಯದಿಂದಲಾಗಲಿ ತಿರಸ್ಕರಿಸಬಾರದು ಎಂದಿಷ್ಟೇ ನಾವು ಇಲ್ಲಿ ಹೇಳುತ್ತಿರುವುದು. ಕನಸಿನ ಅನುಭವಗಳ ಫಲವಾಗಿ ತಮಗೆ ಎಚ್ಚರದಲ್ಲಿಯೂ ಹರ್ಷ ಭಯಾದಿಗಳು ಶುಭಾಶುಭಗಳ ಫಲಗಳು ಉಂಟಾದವೆಂತಲೂ, ಕನಸಿನಲ್ಲಿ ಕಂಡ ವಸ್ತುಗಳನ್ನು ಮನುಷ್ಯರನ್ನು ತಾವು ಎಚ್ಚರದಲ್ಲಿಯೂ ನಿಜವಾಗಿ ಕಂಡವೆಂತಲೂ ಹೇಳುವವರ ಅನುಭವಗಳಿಗೂ ನಾವು ಇಲ್ಲಿ ಹೇಳುವ ರೀತಿಯಿಂದಲೇ ಬೆಲೆಯನ್ನು ಕಟ್ಟಬೇಕು. ಅವರು ಎಚ್ಚರದ ದೃಷ್ಟಿಯಿಂದಲೇ ಎಚ್ಚರ ಕನಸುಗಳಿಗೆ ಈ ಅನ್ಯೋನ್ಯ ಸಂಬಂಧವನ್ನು ಕೊಂಡಿರುತ್ತಾರೆಯೇ ಹೊರತು ಪೂರ್ಣ ದೃಷ್ಟಿಯಿಂದಲ್ಲ. ಕನಸಿನಲ್ಲಿ ಕಂಡ ಹುಲಿಗೆ ಎಚ್ಚರದ ಕತ್ತಿಯು ಪೆಟ್ಟು ಮಾಡುವುದಕ್ಕೆ ಹೇಗೆ ಉಪಯೋಗವಾಗದೇ ಇರುತ್ತದೆಯೋ, ಹಾಗೆಯೇ ಕನಸಿನ ಹುಲಿಯು ಎಚ್ಚರದಲ್ಲಿ ಎದ್ದವನು ನಡುಗುತ್ತಿರುವುದಕ್ಕೂ ಕಾರಣವಾಗಲಾರದು. ಮುಸಲಕ್ಷ್ಮಿಯರು ಕನಸಲ್ಲಿ ಕಂಡ ಹುಲಿಯಿಂದ ಎಚ್ಚರ ನಡುಗ್ತೀವಲ್ಲ ಅಂತ ಆಗಲ್ಲ. ತಾನು ಕನಸಿನಲ್ಲಿ ಒಂದಾನೊಂದು ಹುಲಿಯನ್ನು ಕಂಡು ಅಂಜಿ ಎಚ್ಚೆತ್ತೆನು ಎಂದು ಎಚ್ಚರದಲ್ಲಾಗುವ ನೆನಪೇ ಈ ನಡುಕಕ್ಕೆ ಕಾರಣವಾಗಿರುತ್ತದೆ. ಇನ್ನು ಮುಂದೆ ಹೀಗಾದರೇನು ಗತಿ? ಕನಸಿನ ಹುಲಿ ನಡುಕ ಕಾರಣ ಅಲ್ಲ, ಎಚ್ಚರ ಜ್ಞಾಪಕ ಮಾಡ್ಕೊಂಡು ಆ ಜ್ಞಾಪಕ ಎಚ್ಚರ ನಡುಕಕ್ಕೆ ಕಾರಣ ಆಗುತ್ತೆ ಅಷ್ಟೇ. ಆಟೋಮೆಟಿಕ್ ಆಗುತ್ತೆ, ಅಷ್ಟು ಫಾಸ್ಟ್ ಆಗಿರೋದು. ಕನಸಿನ ಹುಲಿ ಕಂಡ್ಕೊಳ್ಳಿ ಭಯ ಆಗಿ ಹೆಚ್ಚಾಗ್ಬಿಡುತ್ತೆ. ಆ ಹೆಚ್ಚಾಕೊಳ್ಳಿ ನೆನಪು ಅದಾಗುತ್ತೆ, ಆ ನೆನಪಿಂದ ನಡುಕಾಗುತ್ತೆ. ಇನ್ನು ಮುಂದೆ ಹೀಗಾದರೇನು ಗತಿ ಎಂದು ಇಲ್ಲದ ಆತಂಕವನ್ನು ಶಂಕಿಸಿಕೊಂಡು ಆ ಕಳಂಕದಿಂದಲೇ ವ್ಯಥೆ ಪಡುವವರು ಅನೇಕರಿಲ್ಲವೇ? ಆ ಸಂದರ್ಭದಲ್ಲಿ ಅವರುಗಳ ವ್ಯಥೆಯು ಕಾರ್ಯವೆಂದಾಗಲಿ, ಮುಂದೆ ಹುಟ್ಟಬೇಕಾಗಿರುವ ಅಥವಾ ಎಂದೆಂದಿಗೂ ಹುಟ್ಟಲಾರದಾದರೂ ಅವರ ಕಲ್ಪನಾ ಮಾತ್ರದಿಂದ ನಿರೀಕ್ಷಿತವಾಗಿರುವ ಘಟನೆಯು ಆ ವ್ಯಥೆಗೆ ಕಾರಣವೆಂದಾಗಲಿ ನಾವು ಶಂಕಿಸುವೆವೇ? ಇಲ್ಲ, ಅವರ ಈಗಿನ ಕಲ್ಪನೆಯೇ ಅವರ ವ್ಯಥೆಗೆ ಕಾರಣವಾಗಿರುತ್ತದೆ. ಇದರಂತೆಯೇ ಕನಸಿನ ನೆನಪಿನ ಫಲಗಳ ವಿಚಾರವನ್ನು ಊಹಿಸಬೇಕು. ಅದು ಕೆಲಸ ಕನಸನ್ನು ಉಚ್ಚ ಹೇಳ್ಕೊಂಡ್ಬಿಟ್ಟು ಅಲ್ಲಿ ಎಷ್ಟೆಲ್ಲ ಉಚ್ಚ ಬಂದ್ಬಿಟ್ಟಿರುತ್ತೆ, ಅವ್ನು ಗೊತ್ತೇ ಇರಲ್ಲ. ಎಷ್ಟಾಗಿ ಬಂದು ನೋಡ್ದೇನೆ ಉಚ್ಚ ಬಂದ್ಬಿಟ್ಟಿರುತ್ತೆ. ಕನಸಿನ ಶರೀರಕ್ಕೆ ಎಫೆಕ್ಟ್ ಆಗಿರುತ್ತೆ. ಎಚ್ಚರ ಕನಸುಗಳಲ್ಲಿ ಒಂದೊಂದರ ನೆನಪು ಆಗುವುದಕ್ಕೆ ಸಾಕ್ಷಿಯೇ ಮೂಲ. ಕನಸಿನ ಸಂಬಂಧವು ಎಚ್ಚರಕ್ಕಾಗಲಿ ಎಚ್ಚರದ ಸಂಬಂಧವು ಕನಸಿಗಾಗಲಿ ಇಲ್ಲವೇ ಇಲ್ಲವೆಂಬುದಕ್ಕೆ ಸಾಕಷ್ಟು ರುಜುವಾತು ಸಾಕಾದಷ್ಟು ರುಜುವಾತು ರಾಮನಾರಾಯಣರವರ ಸ್ವಪ್ನದಲ್ಲಿಯೂ ಇರುತ್ತದೆ. ಅದೇನೆಂದರೆ, ಅವರು ಕನಸಿನಲ್ಲಿ ಕಂಡ ಮನೆ, ಹೆಂಡಿರು ಮಕ್ಕಳು ಮುಂತಾದವರು ಎಚ್ಚರದಲ್ಲಿ ಅವರಿಗಿದ್ದ ಮನೆ, ಹೆಂಡಿರು ಮಕ್ಕಳು ಮುಂತಾದವರೆಂದೇ ಅವರಿಗೆ ತೋರಿದರು. ಆದರೆ ಆ ಮನೆಯಾಗಲಿ ಹೆಂಡಿರು ಮಕ್ಕಳಾಗಲಿ ನಿಜವಾಗಿ ಎಚ್ಚರದವರಲ್ಲವೆಂಬುದು ನಿಶ್ಚಯವಾಗಿತ್ತು. ಕನಸಿನ ಮನೆಯಲ್ಲಿ ಅವರು ಏನಾದರೂ ಗುರುತು ಮಾಡಿದ್ದರೆ ಅವರ ಎಚ್ಚರದ ಮನೆಯಲ್ಲೇನೋ ಆ ಗುರುತು ಕಾಣಿಸುತ್ತಿರಲಿಲ್ಲ. ಸಿಂಹಾಸನದಲ್ಲಿ ಏನೋ ಮನೆ ಬರೆದಿದ್ರೆ ಎಚ್ಚರ ಅಲ್ಲೇ ಇರಲ್ಲಪ್ಪ. ಇದರಂತೆ ಅವರ ಕನಸಿನ ಮಗನೂ ಹೆಂಡಿರೋ ಮಕ್ಕಳು ನಿಜವಾಗಿ ಎಚ್ಚರದವರಲ್ಲವೆಂಬುದು ಅವರಿಗೆ ಎಚ್ಚರದಲ್ಲಿ ನಿಶ್ಚಯವಾಗಿ ಬಿಟ್ಟಿತು. ಏಟ್ ಕೊಟ್ಟಿದ್ದ ಕನಸಲ್ಲಿ ಮಗನಿಗೆ ಎಚ್ಚರ ಬಂದ ನಡ್ತಾ ಇರಲ್ಲಪ್ಪ, ಏಟ್ ಕೊಟ್ಟಿದ್ದ ಅನ್ನೋದೇ ಇಲ್ಲ ಅವನು. ಹೀಗಿದ್ದರೂ ಅವರು ತಾವು ಎಚ್ಚರದಿಂದ ಬಂದಿದ್ದೇವೆಂದು ತಮ್ಮ ಕನಸಿನಲ್ಲಿ ತಮ್ಮಿಂದ ಕಲ್ಪಿತರಾಗಿದ್ದ ಮನೆ
ಮನೆ ಮಾರು ಹೆಂಡತಿ ಮಕ್ಕಳು ಮನೆ ಮಾರು ಹೆಂಡಿರು ಮಕ್ಕಳನ್ನು ಕಾಣುತ್ತಿದ್ದೇವೆಂದು ತಿಳಿದರು. ಇಲ್ಲಿ ಅವರಿಗೆ ಎಚ್ಚರದಿಂದ ಬಂದಿದ್ದೇವೆಂಬ ನೆನಪು, ಇದು ಕನಸು ಎಂಬ ಅರಿವು ಯಾವ ಮನಸ್ಸಿನಲ್ಲಿ ಆದವು? ಕನಸಿನ ಮನಸ್ಸಿನಲ್ಲೇ. ರಾಮನಾರಾಯಣರು ತಮ್ಮ ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳು ಕನಸಿನಲ್ಲಿ ತಮಗೆ ಎಚ್ಚರವಾಗಿಯೇ ಕಂಡವೋ ಬೇರೆಯಾಗಿ ಕಂಡವೋ ಹೇಳಿಕೊಂಡಿಲ್ಲ. ಈ ವಿಷಯದಲ್ಲಿ ಅವರು ಚರ್ಚೆಯನ್ನು ಮಾಡಿದಂತೆ ಕಾಣಲಿಲ್ಲ. ಒಂದು ವೇಳೆ ಅವರು ಈ ವಿಷಯವನ್ನು ಚರ್ಚೆ ಮಾಡಿದ್ದರೆಂತಲೂ ಅವರ ದೇಹಾದಿಗಳು ಎಚ್ಚರದವೇ ಎಂಬ ನಿಶ್ಚಯವು ಅವರಿಗೆ ಕನಸಿನಲ್ಲಿ ಉಂಟಾಗಿತ್ತೆಂತಲೂ ಇಟ್ಟುಕೊಳ್ಳೋಣ. ಆಗಲಾದರೂ ಎಚ್ಚರಕ್ಕಿಂತ ಕನಸು ಬೇರೆ ಎಂದಾಗುತ್ತಿತ್ತೆ. ಇದನ್ನು ವಿಮರ್ಶಿಸಿರಿ. ಆಗ ಕನಸೆಂಬುದು ಎಚ್ಚರದಂತೆ ತೋರಿದ ಬರಿಯ ಭ್ರಾಂತಿಯೇ ಎಂದು ಅವರಿಗೆ ಸ್ಪಷ್ಟವಾಗಿ ಬಿಡುತ್ತಿತ್ತು. ಏಕೆಂದರೆ ಕನಸಿನ ಮನೆಯು ಎಚ್ಚರದ ಮನೆಯಂತೆಯೇ ಕಂಡರೂ ಹೇಗೆ ಆ ಎರಡೂ ಮನೆಗಳಿಗೂ ಯಾವ ಸಂಬಂಧವೂ ನಿಜವಾಗಿ ಇರಲೇ ಇಲ್ಲವೋ ಅದರಂತೆ ಶರೀರಾದಿಗಳು ಈ ಎರಡು ಅವಸ್ಥೆಗಳಲ್ಲಿ ಒಂದೇ ಆಗಿ ಕಂಡಿದ್ದರೂ ಅವುಗಳೆಲ್ಲವೂ ಒಂದೇ ಎಂದು ಎಣಿಸುವುದಕ್ಕೆ ಬರುತ್ತಿರಲಿಲ್ಲ. ಸಾಧನ ವಿಶೇಷಗಳನ್ನು ಮಾಡುವುದಕ್ಕಿಂತ ಮುಂಚೆ ಅವರಿಗೆ ಇದು ಕನಸು ಎಂಬ ಅರಿವು ಆಗಿರಲಿಲ್ಲ. ಆಗ ಅವರು ಎಲ್ಲರಂತೆಯೇ ಇದು ಎಚ್ಚರ ಎಂದೇ ಭಾವಿಸುತ್ತಿದ್ದರು. ಆಗಲಂತೂ ಅವರಿಗೆ ಕನಸಿನಲ್ಲಿ ಎಚ್ಚರದ ನೆನಪು ಇರಲೇ ಇಲ್ಲ. ಶರೀರಾದಿಗಳೆಲ್ಲವೂ ಎರಡವಸ್ಥೆಗಳಲ್ಲಿಯೂ ತೀರ ಬೇರೆ ಬೇರೆಯಾಗಿದ್ದ ಕನಸುಗಳು ಅವರಿಗೆ ಆಗ ಲೆಕ್ಕವಿಲ್ಲದಷ್ಟು ಆಗಿರಬೇಕು. ಈಗ ನೋಡಿರಿ, ಸಾಧನ ವಿಶೇಷಗಳಿಗಿಂತ ಪೂರ್ವದಲ್ಲಿ ಎಚ್ಚರ ಕನಸುಗಳನ್ನು ಕಂಡ ರಾಮನಾರಾಯಣರು, ಸಾಧನಗಳನ್ನು ಮಾಡಿದ ಮೇಲೆ ನಾರಾಯಣರು ಇವರಿಬ್ಬರೂ ಒಬ್ಬರೇ ಎಂಬ ನೆನಪು ಅವರಿಗೆ ಎಚ್ಚರದಲ್ಲುಂಟಾದ ಮೇಲಲ್ಲವೇ ಅವರು ಕನಸಿನ ತೊಡಕು ಎಂಬ ಗ್ರಂಥವನ್ನು ಬರೆದದ್ದು. ಈಗ ಈ ಎರಡು ಸ್ಥಿತಿಗಳಿಗೂ ಸಮಾನವಾಗಿ ಯಾವುದು ಇದ್ದುಕೊಂಡಿದೆ ಎಂಬುದನ್ನು ವಿಚಾರ ಮಾಡೋಣ. ಈ ಎಲ್ಲ ಅವಸ್ಥೆಗಳಲ್ಲಿಯೂ ಶರೀರವಾಗಲಿ, ಪ್ರಾಣವಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ, ಅಹಂಕಾರವಾಗಲಿ ಯಾವುದೊಂದೂ ಸಮಾನವಾಗಿರಲಿಲ್ಲ. ಹಿಂದಿನ ಎಚ್ಚರದ ಶರೀರಾದಿಗಳೇ ಈಗಿನ ಎಚ್ಚರವೆಂದು ಒಂದು ವೇಳೆ ಇಟ್ಟುಕೊಂಡರೂ ಕನಸುಗಳಲ್ಲಿ ತೋರಿಕೊಂಡ ಶರೀರಾದಿಗಳಂತೂ ಯಾವುದೊಂದು ಮಿಕ್ಕವುಗಳಂತೆ ಇರಲಿಲ್ಲ. ಹೀಗಿದ್ದರೂ ಇವುಗಳೆಲ್ಲವನ್ನೂ ಕೂಡಿಸಿ ನೋಡುವ ಅರಿವು ಅವರಿಗೆ ಆಯಿತು. ಇವುಗಳೆಲ್ಲವೂ ತಮಗೇ ಆಯಿತೆಂಬ ನೆನಪೂ ಉಂಟಾಯಿತು. ಇಂಥ ಸಂದರ್ಭಗಳಲ್ಲಿ ಅವರಿಗೆ ಆದ ಅನುಭವವನ್ನು ನೆನಪೆಂದು ಕರೆಯಬಹುದೇ? ಎಲ್ಲ ಅವಸ್ಥೆಗಳಿಗೂ ಸಮಾನವಾದ ಯಾವುದೊಂದು ಶರೀರವೂ ಯಾವುದೊಂದು ಮನಸ್ಸು ಅವರಿಗೆ ಇರಲಿಲ್ಲ. ಆದರೂ ಇವುಗಳೆಲ್ಲವನ್ನೂ ಅನುಭವಿಸಿದವನು ನಾನು ಎಂಬ ಬುದ್ಧಿಯು ಅವರಿಗೆ ಉಂಟಾಯಿತು. ನಾನು ಎಂಬ ಅರಿವು ಅಂತಃಕರಣದಲ್ಲಿ ಆಗಬೇಕಾದದ್ದು. ಆದರೆ ಯಾವುದೊಂದು ಅಂತಃಕರಣವೂ ಅವರ ಅವಸ್ಥೆಗಳಿಗೆಲ್ಲ ಸಮಾನವಾಗಿ ಇರಲಿಲ್ಲ. ಎಚ್ಚರದ ನಾನು ಕನಸನ್ನು ಕಂಡಿದ್ದಿಲ್ಲ, ಕನಸಿನ ನಾನು ಎಚ್ಚೆತ್ತದ್ದಿಲ್ಲ. ಹೀಗಿದ್ದರೂ ರಾಮನಾರಾಯಣರಿಗೂ ನಮಗೆಲ್ಲರಿಗೂ ನಾನು ಕನಸನ್ನು ಕಂಡೆನು ಎಂದು ನೆನಪಿನ ರೂಪದ ಅನುಭವವು ಆಗಿರುವುದಲ್ಲ. ಇದನ್ನು ಹೇಗೆ ಉಪಾಪಾದನೆ ಮಾಡಬೇಕು? ಎಚ್ಚರಕ್ಕೂ ಕನಸಿಗೂ ಸಮಾನವಾಗಿರ ತತ್ವವೊಂದನ್ನು ಒಪ್ಪಿಕೊಂಡ ಹೊರತು ಕನಸಿನ ನೆನಪೆಂಬ ಅನುಭವಕ್ಕೆ ಗತಿಯನ್ನು ಕಲ್ಪಿಸುವುದಕ್ಕೆ ಆಗಲೇ ಆರದೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಇಂಥ ತತ್ವವನ್ನು ತಡಕಾಡಿ ಹುಡುಕಬೇಕಾದದ್ದೇನೂ ಇಲ್ಲ. ಎಚ್ಚರ ಕನಸುಗಳಲ್ಲಿ ನಮ್ಮೊಳಗೂ ಹೊರಗೂ ತೋರುವ ದೃಶ್ಯರಾಶಿಯನ್ನೆಲ್ಲ ಸತತವಾಗಿ ನೋಡುತ್ತಿರುವ ಸಾಕ್ಷಿ ಚೈತನ್ಯವು ಇದ್ದೇ ಇರುತ್ತದೆ. ಈ ಸಾಕ್ಷಿಯು ಕನಸಿಗೊಂದು ಎಚ್ಚರಕ್ಕೊಂದು ಎಂದು ಕಲ್ಪಿಸುವುದಕ್ಕೆ ಆಗುವುದಿಲ್ಲ. ಹಾಗೆ ಯಾರಾದರೂ ಕಲ್ಪಿಸುವುದಕ್ಕೆ ಹೊರಟರೆ ಅವೆರಡನ್ನೂ ಅರಿಯುವ ಮತ್ತೊಂದು ಸಾಕ್ಷಿಯ ಅರಿವಿನ ಆಧಾರವು ಬೇಕಾಗುವುದೆಂಬುದು ಕೂಡಲೇ ಸ್ಫುಟವಾಗುತ್ತದೆ. ಈ ಸಾಕ್ಷಿ ಚೈತನ್ಯವೇ ನಮ್ಮ ಮತ್ತು ನಮಗೆ ಕಾಣುವ ಪ್ರಪಂಚದ ಅರಿವಿನ ಮತ್ತು ಇರುವಿನ ತಿರುಳೆಂದು ನಾವು ಅಲ್ಲಲ್ಲಿ ತೋರಿಸಿಕೊಂಡು ಬಂದಿರುತ್ತೇವೆ. ಈ ಸರ್ವಾಧಾರವಾದ ಸಾಕ್ಷಿಯ ಬಲದಿಂದಲೇ ನಾನು ಕನಸು ಕಂಡೆನು ಎಂಬ ಅನುಭವವು ಸಾಧ್ಯವಾಗುತ್ತಿರುವುದು. ಈ ಸಾಕ್ಷಿಯನ್ನು ನಾನೆಂಬ ಪದಾರ್ಥವನ್ನೂ ವಿಂಗಡಿಸಿಕೊಂಡು ಅರಿಯಲಾರದೆ ಇರುವುದರಿಂದ ಸಾಮಾನ್ಯ ಜನರು ಎಚ್ಚರದ ನಾನೇ ಕನಸನ್ನು ಅರಿಯುವ ನಾನೆಂದು ಭ್ರಾಂತರಾಗುತ್ತಿರುವರು. ಸಾಕ್ಷಿ ಚೈತನ್ಯವೇ ಕನಸನ್ನು ಕಂಡ ನಾನಾಗಿದ್ದರೆ ಕನಸನ್ನು ಕಂಡೆನು ಎಂದು ಭೂತಕಾಲದಲ್ಲಿ ನಡೆದಂತೆ
ಕನಸನ್ನು ನಾವು ಎನಿಸುವುದಕ್ಕೆ ಕಾರಣವೇನು? ಸಾಕ್ಷಿಯು ಕಾಲಕ್ಕೂ ಸಾಕ್ಷಿಯೇ ಅಲ್ಲವೇ? ಅದು ಭೂತಕಾಲಕ್ಕಾಗಲಿ ಭವಿಷ್ಯತ್ ಕಾಲಕ್ಕಾಗಲಿ ಸೇರಿರುವುದೇ ಇಲ್ಲವಲ್ಲ ಎಂಬ ಶಂಕೆಯು ಯಾರನ್ನಾದರೂ ಪೀಡಿಸಬಹುದು. ಅದಕ್ಕೆ ಸಮಾಧಾನವಿಷ್ಟೇ. ಮೇಲೆ ತಿಳಿಸಿದಂತೆ ನಾನು ಕನಸು ಕಂಡೆನು ಎಂಬಲ್ಲಿ ಸಾಕ್ಷಿಯೇ ಕನಸನ್ನು ಬೆಳಗುವ ಅರಿವೆಂಬುದು ಪರಮಾರ್ಥವಾದರೂ ವ್ಯವಹಾರದಲ್ಲಿ ಜನರಿಗೆ ಈ ಅರಿವು ಇರುವುದಿಲ್ಲ. ಅವರು ಎಚ್ಚರದ ನಾನನ್ನು ಪರಮಾರ್ಥ ಸಾಕ್ಷಿಯನ್ನು ಬೆರೆಯಿಸಿಕೊಂಡೇ ನಾನು ಕನಸು ಕಂಡೆನು ಎಂದು ವ್ಯವಹರಿಸುತ್ತಿದ್ದಾರೆ. ಎಚ್ಚರದ ನಾನು ಕಾಲಕ್ಕೆ ಕಟ್ಟುಬಿದ್ದಿರುವುದರಿಂದ ಅದಕ್ಕೆ ಈಗಿನದಲ್ಲದಲ್ಲ ಹಿಂದಿನ ಅನುಭವದ ನೆನಪಾಗಿಯೋ ಮುಂದಿನ ಅನುಭವದ ನಿರೀಕ್ಷಣೆಯಾಗಿಯೋ ತೋರಿಕೊಳ್ಳುವುದು ಸಹಜವಾಗಿದೆ. ಸಾಕ್ಷಿ ಚೈತನ್ಯವನ್ನು ಎಚ್ಚರದ ನಾನನ್ನು ವಿಂಗಡಿಸಿಕೊಳ್ಳದಿರುವುದರಿಂದಲೇ ಹಿಂದಿನ ಎಚ್ಚರಗಳು, ಕನಸುಗಳು, ಬರೀ ನಿದ್ರೆಗಳು ಇವುಗಳೆಲ್ಲ ನಮಗೆ ನೆನಪಿನ ಆಕಾರದಲ್ಲಿ ತೋರುವವು. ಹೀಗೆ ಸಾಕ್ಷಿ ಚೈತನ್ಯವನ್ನು, ಎಚ್ಚರದ ನಾನು ಎಂಬುದನ್ನು ಒಂದರಲ್ಲೊಂದನ್ನು ಕಲಬೆರೆಯಿಸಿಕೊಂಡು ಒಂದರ ಧರ್ಮವನ್ನೊಂದರ ಮೇಲೆ ಹಾಕಿಕೊಂಡಿರುವ ಸ್ವಾಭಾವಿಕವಾದ ತಪ್ಪು ತಿಳುವಳಿಕೆಗೆ ಅಧ್ಯಾಸ ಅಥವಾ ಅವಿದ್ಯೆ ಎಂಬ ಹೆಸರನ್ನು ವೇದಾಂತದಲ್ಲಿ ಕೊಟ್ಟಿರುತ್ತಾರೆ. ಅಧ್ಯಾಸದ ವಿವರಣೆಯು ಮುಂದೆ ಬರಲಿದೆಯಾದ್ದರಿಂದ ಸದ್ಯಕ್ಕೆ ಅದರ ವಿಚಾರವನ್ನು ಇಲ್ಲಿಗೆ ನಿಲ್ಲಿಸೋಣ. ಹಿಂದೆ ಲೆಕ್ಕವಿಲ್ಲದಷ್ಟು ಸಲ ನಿದ್ರೆ ಮಾಡಿ ಎಚ್ಚುತ್ತಿರುತ್ತೇನೆ ಎಂಬ ದೃಢವಾದ ನಂಬಿಕೆಗೆ ಎಚ್ಚರದ ನಾನೆಂಬ ಪದಾರ್ಥದಲ್ಲಿ ನಾವು ಅಭಿಮಾನವಿಟ್ಟುಕೊಂಡು ಅದನ್ನು ಸಾಕ್ಷಿಯನ್ನು ಒಂದರಲ್ಲೊಂದನ್ನು ಅಧ್ಯಾಸ ಮಾಡಿಕೊಂಡಿರುವುದೇ ಕಾರಣವು. ಇದನ್ನು ನೆನಪಿನಲ್ಲಿಟ್ಟರೆ ಮತ್ತೊಂದು ಶಂಕೆಗೂ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗುತ್ತದೆ. ಎಚ್ಚರ, ಕನಸು, ನಿದ್ರೆ ಈ ಮೂರನ್ನೂ ನಾವು ಹಿಂದಿನ ಕಾಲಕ್ಕೆ ಹಾಕಿಕೊಂಡರೂ ಎಚ್ಚರವನ್ನು ಮಾತ್ರ ನಾವು ನಿಜವೆಂದು ಭಾವಿಸಿ ಕನಸನ್ನು ಸುಳ್ಳೆಂದು ಕಡೆಗಣಿಸಿ ನಿದ್ರೆಯನ್ನು ಸಾಮಾನ್ಯವಾಗಿ ಲೆಕ್ಕಕ್ಕೆ ತೆಗೆದುಕೊಳ್ಳದೇ ಇರುತ್ತೇವೆ. ಈ ತಾರತಮ್ಯ ಭಾವನೆಗೆ ಕಾರಣವೇನು? ಎಚ್ಚರದಲ್ಲಿ ತೋರಿಕೊಳ್ಳುವ ನಾನೆಂಬುದಕ್ಕೆ ನಾವು ಕೊಟ್ಟಿರುವ ಹೆಚ್ಚಿನ ಬೆಲೆಯೇ ಇದಕ್ಕೂ ಕಾರಣವಾಗಿರುತ್ತದೆ. ನಾನೆಂಬ ಪದಾರ್ಥದಲ್ಲಿ ಅಡಗಿರುವ ಭಾವನೆಗಳನ್ನೆಲ್ಲ ಮುಂದಿನ ಪ್ರಕಾಶದಲ್ಲಿ ವಿಸ್ತಾರವಾಗಿ ಪರೀಕ್ಷಿಸಬೇಕಾಗಿರುವುದರಿಂದ ಆ ವಿಷಯವನ್ನು ಸದ್ಯಕ್ಕೆ ಕೈಬಿಡೋಣ. ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ನಮಗೆ ಒಂದು ನಾನು ಗಂಟು ಬಿದ್ದೇ ಇರುವುದೆಂಬುದನ್ನು ಸದ್ಯಕ್ಕೆ ನೆನಪಿನಲ್ಲಿಡಬೇಕು. ಈ ನಾನು, ಇದೇ ಎಚ್ಚರವು, ಈ ಎಚ್ಚರದ ಪ್ರಪಂಚವೆಲ್ಲವೂ ಸತ್ಯವು, ಇಂಥ ಸತ್ಯವಾದ ಎಚ್ಚರಗಳು ಹಿಂದೆ ಎಷ್ಟೋ ಆಗಿ ಹೋಗಿರುವವು, ಮುಂದೂ ಎಷ್ಟೋ ಆಗುವವು ಎಂದು ತನ್ನ ಅಭಿಮಾನದ ಅವಸ್ಥೆಯನ್ನೇ ಯಾವಾಗಲೂ ಮೇಲಕ್ಕೇರಿಸಿ ತೋರಿಸುತ್ತಿರುವುದು. ಆ ತನ್ನ ಅಭಿಮಾನದ ಅವಸ್ಥೆಗಿಂತ ಬೇರೆಯಾದ ಅವಸ್ಥೆಗಳನ್ನೂ ಅನುಭವಗಳನ್ನೂ ಕೆಳಗಿನ ಅಂತಸ್ತಿಗೆ ಇಳಿಸುತ್ತಿರುವುದು. ಈ ನಾನೆಂಬುದೇ ಮೇಲೆ ಹೇಳಿದ ಎಚ್ಚರ ಕನಸುಗಳ ತಾರತಮ್ಯ ಭಾವನೆಗೆ ಕಾರಣವಾಗಿರುತ್ತದೆ. ಆದರೆ ಬರೀ ನಿದ್ರೆಯಲ್ಲಿ ಇದರ ವ್ಯಾಪ್ತಿಯೂ ಇರುವುದಿಲ್ಲ. ಅಲ್ಲಿ ಯಾವ ಪ್ರಪಂಚವೂ ತೋರುವುದಿಲ್ಲ. ಆದ ಕಾರಣ ನಾವು ಎಚ್ಚರದಲ್ಲಿ ನಿದ್ರೆಗೆ ಅಷ್ಟೇನೂ ಬೆಲೆಯನ್ನು ಕೊಡದೇ ಇರುತ್ತೇವೆ. ನಿಜವಾಗಿ ನೋಡಿದರೆ ಸಾಕ್ಷಿಯೊಂದೇ ಮೂರವಸ್ಥೆಗಳನ್ನೂ ಕೂಡಿಸುತ್ತಿದೆ. ನಾನೆಂಬುದು ಎಚ್ಚರ ಕನಸುಗಳಿಗೆ ಬೇರೆ ಬೇರೆಯಾಗಿಯೇ ಇದೆ. ಆದರೂ ಇವೆರಡನ್ನೂ ನಾವು ಕಲಬೆರಕೆ ಮಾಡಿಕೊಂಡು ನಾನು ನಿದ್ರಿಸಿದೆನು, ನಾನು ಕನಸು ಕಂಡೆನು, ನಾನು ಎಚ್ಚೆತ್ತೆನು ಎಂದು ವ್ಯವಹರಿಸುತ್ತಿರುವೆವು. ನಾನೆಂಬುದರ ತಿರುಳಾಗಿರುವ ಸಾಕ್ಷಿ ಚೈತನ್ಯವೇ ಈ ನಮ್ಮ ವ್ಯವಹಾರಕ್ಕೂ ಆಧಾರವಾಗಿರುವುದೆಂಬುದನ್ನು ಹೇಳಬೇಕಾದದ್ದೇ ಇಲ್ಲ. ಸಾಕು ಅಮ್ಮ. 25